ಅಶ್ಲೀಲ ಕಾಮೆಂಟ್ಗಳನ್ನ ಮಾಡೋ ಮುನ್ನ ಎಚ್ಚರ. ಯಾಕಂದ್ರೆ ಈ ಕೇಸ್ನಲ್ಲಿ ಜೈಲ್ ಸೇರಿದ್ರೆ ಬೇಲ್ಗಾಗಿ ಪರದಾಡಬೇಕು. ಆಲ್ರೆಡಿ ಆಗಿರುವಂತಹ 2-3 ಕೇಸ್ಗಳಲ್ಲಿ ಯಾರ್ಯಾರು ತಗ್ಲಾಕೊಂಡಿದ್ದಾರೋ, ಜೈಲ್ನ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೋ, ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಬೇಲ್ ಸಿಗ್ತಾ ಇಲ್ಲ. ಯಾಕಂದ್ರೆ ಐಟಿ ಕಾಯ್ದೆ ಸೆಕ್ಷನ್ಗಳಲ್ಲಿ ಬೇಲ್ ಸಿಗೋದು ಬಹಳ ಕಠಿಣ. ಈಗಾಗಲೇ ಆಗಿರುವಂತಹ ಪ್ರಕರಣಗಳು ಯಾವುವು? ರಮ್ಯಾ ಅವರ ಪ್ರಕರಣ, ನಟಿ ರಮ್ಯಾ ಅವರ ಪ್ರಕರಣ, ಇತ್ತೀಚೆಗೆ ಆದಂತಹ ನಟಿ ರುಕ್ಮಿಣಿ ವಸಂತ್ ಅವರ ಪ್ರಕರಣ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಪ್ರಕರಣ. ಅಶ್ಲೀಲ ಕಾಮೆಂಟ್ಗಳನ್ನ ಹಾಕಿದ್ರು ಅನ್ನುವಂತಹ ಕಾರಣಕ್ಕಾಗಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಆ ರೀತಿ ಕಾಮೆಂಟ್ಗಳನ್ನ ಹಾಕಿದ್ದಾರೋ ಅಂಥವರಲ್ಲಿ ಕೆಲವರ ಬಂಧನ ಆಗಿದೆ. ಅವರನ್ನ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಅಂಧರಾಗಿದ್ದಾರೋ ಹೊರಗಡೆ ಬರೋಕಾಗದೆ ಒದ್ದಾಡ್ತಿದ್ದಾರೆ. ಜಾಮೀನು ಸಿಗ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ಕೇಸ್ಗಳಲ್ಲೂ ಐಟಿ ಕಾಯ್ದೆ 66C ಹಾಗೆ 66D ಈ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ. ಬೇಲ್ ಸಿಗದೆ ಸದ್ಯ ಕಾಮೆಂಟ್ಸ್ ಮಾಡಿ ಮೆರೆದಾಡಿದಂಥ ಆರೋಪಿಗಳು ಜೈಲಿನ ಒಳಗಡೆ ಒದ್ದಾಡ್ತಿದ್ದಾರೆ. ಇಂಥ ಸೆಕ್ಷನ್ಗಳನ್ನ ಹಾಕಿದಾಗ ಸಾಮಾನ್ಯವಾಗಿ ಮಾಡಿದಂಥ ಅಪರಾಧ ಸಾಬೀತಾದ್ರೆ ಕನಿಷ್ಠ 3 ವರ್ಷ ಜೈಲು ಶಿಕ್ಷೆ ವಿಧಿಸುವುದಕ್ಕೆ ಅವಕಾಶ ಇದೆ. 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸುವುದಕ್ಕೆ ಅವಕಾಶ ಇದೆ. 2 ಸೆಕ್ಷನ್ಗಳ ಅಡಿಯಲ್ಲಿ ರಮ್ಯಾ ಹಾಗೆ ವಿಜಯಲಕ್ಷ್ಮಿ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಶೀಘ್ರದಲ್ಲೇ ಅಂದ್ರೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ಶೀಘ್ರದಲ್ಲೇ ರುಕ್ಮಿಣಿ ವಸಂತ್ ಪ್ರಕರಣದಲ್ಲೂ ಕೂಡ ಚಾರ್ಜ್ ಶೀಟ್ ದಾಖಲಾಗುತ್ತೆ. ಮತ್ತೊಂದು ಕಡೆ ಜಿಟಿ ಹರೀಶ್ ಗೌಡ ಅವರ ಪತ್ನಿ ವರ್ಷಾ ಹರೀಶ್ ಗೌಡ ಅವರ ಪ್ರಕರಣದಲ್ಲೂ ಕೂಡ ಹಾಗೆ ಆಗಿದ್ದು, ಆಕೆ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅವರದ್ದು ಕೂಡ ಇದೇ ಕೇಸ್. ಅಶ್ಲೀಲವಾಗಿ ಕಾಮೆಂಟ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿ ವಿಚಾರಣೆಯ ಸಂದರ್ಭದಲ್ಲಿ ಯಾರೋ ಅವರ ಸಂಬಂಧಿಕರೇ ಇಂತಹ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬಂದಿತ್ತು. ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಈಗಾಗಲೇ ಹಲವು ಯುವಕರ ಬಂಧನ ಆಗಿದೆ. ಸೋಷಿಯಲ್ ಮೀಡಿಯಾ ನಾವು ಏನು ಬೇಕಾದರೂ ಕಾಮೆಂಟ್ ಮಾಡಬಹುದು, ಹೇಳೋರಿಲ್ಲ ಕೇಳೋರಿಲ್ಲ, ಅಮ್ಮ ಅಕ್ಕ ಕೆಟ್ಟು ಕೊಳಕು ಶಬ್ದಗಳನ್ನ ನಾವು ಹೆಣ್ಣು ಮಕ್ಕಳಿಗೆ ಬಳಕೆ ಮಾಡಬಹುದು ಅಂತ ಹೇಳಿ ಅಂಥ ಮನಸ್ಥಿತಿಯಲ್ಲಿರೋರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈ 3 ಜನ ನಟಿ ರಮ್ಯಾ ಅವರಾಗಿರಬಹುದು, ವಿಜಯಲಕ್ಷ್ಮಿ ಅವರಾಗಿರಬಹುದು, ರುಕ್ಮಿಣಿ ವಸಂತ್ ಅವರಾಗಿರಬಹುದು, ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ರು. ಪೊಲೀಸರು ಕೂಡ ಆಕ್ಷನ್ ನ ತೆಗೆದುಕೊಂಡಿದ್ದಾರೆ. ಹಲವರ ಬಂಧನ ಆಗಿದೆ. ಆದ್ರೆ ಅಂಧರಾಗಿರುವವರಿಗೆ ಈಗ ಹೊರಗಡೆ ಬರುವುದಕ್ಕೆ ದಾರಿ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಐಟಿ ಆಕ್ಟ್ ನ 66C ಹಾಗೆ 66D ಈ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿರೋದು ಅಷ್ಟು ಸುಲಭದಲ್ಲಿ ಬೇಲ್ ಸಿಗ್ತಾ ಇಲ್ಲ. ಹಾಗಾಗಿ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟ್ಗಳನ್ನ ಹಾಕಿ ತಮ್ಮ ವಿಕೃತ ಮನೋಕಾಮನೆಗಳನ್ನ ಪೂರೈಸಿಕೊಳ್ತಾರೋ ಅಥವಾ ಸ್ಯಾಡಿಸ್ಟಿಕ್ ಖುಷಿಯನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೋ ಅವರು ಎಚ್ಚರವಾಗಿರೋದು ಒಳ್ಳೆಯದು ಅಂತ ಹೇಳಿ ಈ ಪ್ರಕರಣ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.